ಈಗ ಇಬ್ಬರು ಪರಿಷತ್ ಸದಸ್ಯರು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಪತ್ರ ಬರೆದಿದ್ದಾರೆ. ಸಿಎಂ ಸ್ಥಾನದ ವಿಚಾರದ ಬಗ್ಗೆ ಹಿರಿಯ ಶಾಸಕರು ಸಚಿವರುಗಳೇ ಮಾತನಾಡ್ತಾ ಇದ್ದಾರೆ ಬಹಿರಂಗವಾಗಿ. ಇದಕ್ಕೆ ತಡೆ ಹಾಕುವಂತೆ ಒಂದು ನಿರ್ದೇಶನ ಕೊಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ದಾರೆ. ಆ ವಿಚಾರದಲ್ಲಿ ನಾನು ಸಹ ನನ್ನ ಸರ್ಕಾರದಲ್ಲಿ ಇವತ್ತು ಭಾಳಷ್ಟು ಸಮಸ್ಯೆಗಳನ್ನು ಕರ್ನಾಟಕ ರಾಜ್ಯ ನೋಡ್ತಾ ಇರೋ ಸಂದರ್ಭದಲ್ಲಿ ನಮ್ಮ ದೃಷ್ಟಿ ಏನಿದ್ರೂ ಆ ಸಮಸ್ಯೆಗಳ ನಿವಾರಣೆ ಮಾಡಲಿಕ್ಕೆ ನಮ್ಮೆಲ್ಲರ ಶ್ರಮ ಇರಬೇಕು. ಇವತ್ತು ಮುಖ್ಯಮಂತ್ರಿ ವಿಚಾರದಲ್ಲಿ ಮಾತಾಡೋಂಥದ್ದು ಅಪ್ರಸ್ತುತ ಅನ್ನೋದನ್ನು ನಾನು ಸಹ ಭಾವಿಸ್ತೇನೆ. ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಭಾಳಷ್ಟು ಚೆನ್ನಾಗಿ ನಿರ್ವಹಣೆ ಮಾಡ್ತಿರೋಂಥ ವಿಚಾರದಲ್ಲಿ ಎಳ್ಳಷ್ಟು ಯಾರಿಗೂ ಸಂಶಯ ಇಲ್ಲ. ಇವತ್ತು ನಮ್ಮ ಮುಖ್ಯಮಂತ್ರಿಯ ಸ್ಥಾನವೂ ಖಾಲಿ ಇಲ್ಲ. ಆ ಕಾರಣಕ್ಕೋಸ್ಕರ ಅದ್ರ ಬಗ್ಗೆ ಚರ್ಚೆ ಮಾಡೋದು ವಿನಾಕಾರಣ ಸಲ್ಲದು ಅನ್ನೋದನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಲವಾರು ವಿಚಾರಗಳನ್ನು ಏನು ನಾವು ಮ್ಯಾನಿಫೆಸ್ಟೋದಲ್ಲಿ ಕೊಟ್ಟಿದ್ದೋ, ಇವತ್ತು 5 ಗ್ಯಾರಂಟಿ ಯೋಜನೆಗಳಲ್ಲಿ ಮಾಡಿರೋದು ಒಂದು ಸಂತೋಷ ಇದ್ದರೆ, ಮೊನ್ನೆ ಇತಿಹಾಸ 20 ವರ್ಷದ ಇತಿಹಾಸ ಉಳ್ಳಂಥ ಎತ್ತಿನ ಹೊಳೆಯ ನೀರನ್ನು ಬಿಟ್ಟಿರೋಂಥದ್ದು ಒಂದು ಸಾಹಸ ಅಂತಲೇ ಹೇಳ್ಬೋದು. ಇವತ್ತು 16,000 ಕೋಟಿ ರೂಪಾಯಿ ವೆಚ್ಚವನ್ನು ಮಾಡಿ 35 ಕಿಲೋಮೀಟರ್ ಅಷ್ಟು ಏನು ಪೂರ್ವದಿಂದ ಪಶ್ಚಿಮಕ್ಕೆ ನೀರು ಪಶ್ಚಿಮದಿಂದ ಪೂರ್ವಕ್ಕೆ ನೀರು ತಂದಿರೋಂಥದ್ದು ಒಂದು ಸಂತೋಷದ ವಿಚಾರ. ನಮ್ಮ ಸರ್ಕಾರಕ್ಕೆ ಒಂದು ಗರಿಯದು. ಅಂಥ ಒಂದು ದೃಷ್ಟಿಯಲ್ಲಿ ಭಾಳಷ್ಟು ಕಾರ್ಯಕ್ರಮಗಳು ಮಾಡೋದು ನಮ್ಮೆಲ್ಲರ ಕರ್ತವ್ಯ ಇದೆ. ಆ ಕಾರಣಕ್ಕೋಸ್ಕರ ನಾವು ಇಲ್ಲ ಸಲ್ಲದ ವಿಚಾರಗಳನ್ನು ವಿರೋಧ ಪಕ್ಷಕ್ಕೆ ಆಹಾರ ಆಗಂತ ಒಂದು ದಿಕ್ಕಿನಲ್ಲಿ ಹೋಗ್ಕೂಡ್ದು ಅನ್ನೋದನ್ನು ನಾನು ಸಹ ಹೇಳಬಲ್ಲೆ.